ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್. ನೀವು ನೋಡ್ತಾ ಇದ್ದೀರಾ ಮತ್ತೊಂದು ಹೊಸ ಪ್ರಾಪರ್ಟಿ. ಸೊ ನೀವೇನಾದರೂ ವಿದ್ಯಾರಣ್ಯಪುರ ಲೊಕೇಶನಲ್ಲಿ ಒಂದು ಹೊಸ ಫ್ಲ್ಯಾಟ್ ತೊಗೋಬೇಕು ಅಥವಾ ಹೊಸ ಅಪಾರ್ಟ್ಮೆಂಟ್ ತೊಗೊಳ್ಬೇಕು, ಲಿಮಿಟೆಡ್ ಮನೆ ಇರಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಸೊ ಡೆಫಿನೆಟಾಗಿ ಈ ವಿಡಿಯೋನ ನೀವು ನೋಡ್ಬೋದು. ಸೊ ಕಂಪ್ಲೀಟ್ ಈ ವಿಡಿಯೋ ಯಾರು ಫ್ಲ್ಯಾಟ್ ತೊಗೊಳ್ಬೇಕಂತ ಅಂದ್ಕೊಂಡಿದ್ದೀರಾ ಸೊ ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇದೇ ಬಿಲ್ಡಿಂಗ್ ಆ್ಯಕ್ಚುಲಿ ನಿಮಗೆ ಆಲ್ಮೋಸ್ಟ್ ಕಾರ್ನರ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಸೊ ನಾರ್ತ್ ಫೇಸ್ ಮತ್ತು ಈಸ್ಟ್ ಫೇಸ್ಗೆ ಡೋರ್ ಇರ್ತಕ್ಕಂಥ ಪ್ರಾಪರ್ಟಿ, ಕಂಪ್ಲೀಟ್ಲಿ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಪ್ರಾಪರ್ಟಿ. ಯಾರ್ಯಾರು ವಿದ್ಯಾರಣ್ಯಪುರದಲ್ಲಿ ಫ್ಲಾಟ್ ಬೇಕು, ಒಂದು ಒಳ್ಳೆ ಲೊಕೇಶನಲ್ಲಿ ಫ್ಲಾಟ್ ಬೇಕು ಅಥವಾ ಅಪಾರ್ಟ್ಮೆಂಟ್ ಬೇಕು ಅನ್ನೋಂಥವ್ರಿಗೆ ಸೊ ಇವತ್ತಿನ ವಿಡಿಯೋನ ನಿಮ್ಗೆ ತೋರಿಸ್ತದೆ. ನೋಡಿ ಎಷ್ಟೊಂದು ವಿಶಾಲವಾಗಿರ್ತಕ್ಕಂಥ ಪ್ರಾಪರ್ಟಿ. ಆ್ಯಕ್ಚುಲಿ ಈ ಬಿಲ್ಡಿಂಗಲ್ಲಿ ನಿಮಗೆ 10 ಫ್ಲ್ಯಾಟ್ನ ಇವರು ರೆಡಿ ಮಾಡಿದ್ದಾರೆ. ಸೊ ಓನ್ಲಿ ಜಸ್ಟ್ 10 ಫ್ಲ್ಯಾಟ್ಸ್ ಮಾತ್ರ ಅವೈಲೇಬಲ್ ಇರೋದು. ಸೊ ಕಂಪ್ಲೀಟ್ ಕಾವೇರಿ ವಾಟ್ರು, ಓನ್ ಬೋರ್ವೆಲ್, ಸಂಪು ಎಲ್ಲ ರೀತಿಯಲ್ಲೂ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥ ಪ್ರಾಪರ್ಟಿ ವಿತ್ ಲಿಫ್ಟ್ ಇರ್ತಕ್ಕಂಥ ಪ್ರಾಪರ್ಟಿ. ಸೊ ಬನ್ನಿ, ಸೊ ಲಿಫ್ಟ್ ಒಳಗಡೆ ಹೋಗ್ತಾ ಇದ್ದೀನಿ. ಸೊ 3 BHK ಫ್ಲ್ಯಾಟ್ಗಳು ಇರ್ತಕ್ಕಂಥ ಪ್ರಾಪರ್ಟಿ ಆ್ಯಕ್ಚುಲಿ. ಸೊ ಬನ್ನಿ, ನಾನು ನಿಮಗೆ ಲಿಫ್ಟಲ್ಲಿ ಹೋಗಿದ್ದೀನಿ. ಸೊ ಇದೇ ಈಸ್ಟ್ ಫೇಸ್ಗೆ ಇರ್ತಕ್ಕಂಥ ಪ್ರಾಪರ್ಟಿ. ಸೊ ಈಸ್ಟ್ ಫೇಸ್ ಡೋರ್ ಅಂತ ಹೇಳ್ಬೋದು. ಸೊ ಬನ್ನಿ, ವಿಶಾಲವಾಗಿರ್ತಕ್ಕಂಥ ಲಿವಿಂಗ್ ಏರಿಯಾ. ಆಲ್ಮೋಸ್ಟ್ ನಿಮಗೆ ಒಂದು 1400ರಿಂದ 1450 ಅಡಿ ಇರ್ತಕ್ಕಂಥ ಫ್ಲಾಟ್ ಇದು. ಸೊ ಕಂಪ್ಲೀಟ್ಲಿ ಫ್ಲೋರಿನ್ ನಿಮಗೆ ವೆಟ್ರೋಫೈ ಟೈಲ್ಸನ್ನು ಹಾಕಿದರೆ ತುಂಬ ನೀಟಾಗಿ ಕ್ಲೀನ್ ಮಾಡಿಟ್ಟಿದ್ದಾರೆ. ಸೊ ರೆಡಿ ಟು ಮೂವ್ ಅಂತ ಹೇಳ್ಬೋದು. ಇವತ್ತೇ ನೀವು ಬಂದು ಇಂಟೀರಿಯರ್ನ ಸ್ಟಾರ್ಟ್ ಮಾಡ್ಕೋಬೋದು. ನೋಡಿ, ಇದು ಕಿಚನ್ ಆ್ಯಕ್ಚುಲಾಗಿ ಸೊ ತುಂಬ ವಿಶಾಲವಾಗಿದೆ. ಒಂದು ಯುಟಿಲಿಟಿ ಸ್ಪೇಸನ್ನು ಕೂಡ ಕೊಟ್ಟಿದ್ದಾರೆ. ಸೊ ಸಾಕಷ್ಟು ಸ್ಪೇಸಸ್ ಇರ್ತಕ್ಕಂಥ ಯುಟಿಲಿಟಿ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಮತ್ತೊಮ್ಮೆ ನನಗೆ ಕಿಚನ್ ವ್ಯೂನ ತೋರಿಸ್ತಾ ಇದ್ದೀನಿ. ಸೊ ಇದು ಡೈನಿಂಗ್ ಏರಿಯಾ ಅಂತ ಹೇಳ್ಬೋದು. ಸೊ ಇದು ವಾಷಿಂಗ್ ಮಿಷಿನ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ಕಾಮನ್ ಬಾತ್ರೂಮನ್ನು ಕೊಟ್ಟಿದ್ದಾರೆ. ಸೊ ಲೆಫ್ಟ್ ಸೈಡ್ಗೆ ಒಂದು ರೂಮ್ ಇದೆ, ರೈಟ್ ಸೈಡ್ಗೆ ಒಂದು ರೂಮ್ ಇದೆ. ಸೊ ಲೆಫ್ಟ್ ಸೈಡ್ ಇರ್ತಕ್ಕಂಥ ರೂಮ್ ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ ನಿಮಗೆ ವಾರ್ಡ್ರೋಬನ್ನು ಮಾಡಲಿಕ್ಕೆ ಸ್ಪೇಸನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದು ಅಟ್ಯಾಚ್ ವಾಶ್ರೂಮ್ ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ ನಿಮಗೆ ವಾಲ್ ಮೌಂಟೆಡ್ ಕಮೋಡನ್ನು ಕೂಡ ನಿಮಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೀವು ಗಮನಿಸ್ಬೋದು. ಸೊ ಮತ್ತೊಂದು ರೂಮ್ ಏರಿಯಾ ಕೊಟ್ಟಿದ್ದಾರೆ. ಸೊ ಮತ್ತೊಂದು ರೂಮ್ನ ಕೊಟ್ಟಿದ್ದಾರೆ. ಟೋಟಲ್ ನಿಮಗೆ 3 BHK ಫ್ಲ್ಯಾಟ್ಸ್ ಅಂತ ಹೇಳ್ಬೋದು. ಸೊ ನಿಮ್ಮ ಲಿವಿಂಗ್ ಏರಿಯಾ ನೋಡಿ ಎಷ್ಟು ದೊಡ್ಡದಾಗಿದೆ. ಸೊ ಟೀ ಕೂಡ ಇರ್ತಕ್ಕಂಥ ನಿಮಗೆ ಮೈನ್ ಡೋರನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲ ಕೂಡ ನಿಮಗೆ UPVC ವಿಂಡೋಸನ್ನು ಕೂಡ ಕೊಟ್ಟಿದ್ದಾರೆ. ಮುಂದ್ಗಡೆ ಪ್ಯಾಸೇಜ್ ಅಷ್ಟೇ ಗಮನಿಸ್ಬೋದು. ನೋಡಿ ಎಷ್ಟೊಂದು ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಏರಿಯಾ. ಕಂಪ್ಲೀಟ್ ನಿಮಗೆ ಸಿಟಿ ಸೆಂಟ್ರಲ್ ಇರ್ತಕ್ಕಂಥ ಏರಿಯಾ ಆ್ಯಕ್ಚುಲಾಗಿ. ಸೊ ಕಂಪ್ಲೀಟ್ ನಿಮಗೆ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಏರಿಯಾ. ಪ್ಯಾಸೇಜ್ ನಿಮಗೆ 3 ಫೀಟನ್ನು ಕೂಡ ಕೊಟ್ಟಿದ್ದಾರೆ. ಸೊ ಲಿಫ್ಟ್ ಪಕ್ಕದಲ್ಲಿ ಗಮನಿಸ್ಬೋದು. ನಿಮಗೆ ಸ್ಟೇರ್ಕೇಸ್ ಕೂಡ ಗಮನಿಸ್ಬೋದು. ಸೊ ಮತ್ತೊಂದು ಫ್ಲ್ಯಾಟು ಇದೇ ಬಿಲ್ಡಿಂಗಲ್ಲಿ ನಾರ್ತ್ ಫೇಸ್ಗೆ ಡೋರ್ ಇರ್ತಕ್ಕಂಥ ಫ್ಲ್ಯಾಟ್ ಒಳಗಡೆ ನಾನು ಬರ್ತಾ ಇದ್ದೀನಿ. ಸೊ ಇಲ್ಲೂ ಕೂಡ ಗಮನಿಸ್ಬೋದು. ನಿಮಗೆ ಡೈನಿಂಗ್ ಏರಿಯಾ ಇರ್ಬೋದು, ಕಿಚನ್ ಇರ್ಬೋದು, ಯುಟಿಲಿಟಿ ಇರ್ಬೋದು, ಎಲ್ಲವನ್ನು ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಸೊ ಇದು ಕಿಚನನ್ನು ನಿಮಗೆ ವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಹೊರಗಡೆ ಹೋಯಿತು ಅಂತಂದರೆ ನಿಮಗೆ ಯುಟಿಲಿಟಿ ಕೂಡ ಗಮನಿಸ್ಬೋದು. ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಯಾರ್ಯಾರು ವಿದ್ಯಾರಣ್ಯಪುರದಲ್ಲಿ ಫ್ಲ್ಯಾಟ್ನ ಪರ್ಚೇಸ್ ಮಾಡಬೇಕು, ನನಗೆ ಒಂದಷ್ಟು 1 ಕೋಟಿ ಬಜೆಟ್ ಇದೆ, 1 ಕೋಟಿ 10 ಲಕ್ಷ ಬಜೆಟ್ ಇದೆ ಅನ್ನೋಂಥವ್ರು ಸೊ ಈ ಫ್ಲ್ಯಾಟ್ನ ದಯವಿಟ್ಟು ವಿಸಿಟ್ ಮಾಡಿ. ಈಸ್ಟ್ ಫೇಸ್ಗೆ ಫ್ಲ್ಯಾಟ್ಗಳಿದೆ, ನಾರ್ತ್ ಫೇಸ್ಗೆ ಫ್ಲ್ಯಾಟ್ಗಳಿದೆ. ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಒಂದಷ್ಟು ಫ್ಲ್ಯಾಟ್ಗಳು ಆಲ್ರೆಡಿ ಸೇಲ್ ಆಗಿದೆ, ಕೆಲವು ಫ್ಲ್ಯಾಟ್ಗಳು ಮಾತ್ರ ಬಾಕಿ ಇರೋದು. ಸೊ ಆಲ್ಮೋಸ್ಟ್ ನಿಮಗೆ 2ರಿಂದ 3 ಫ್ಲ್ಯಾಟ್ ಮಾತ್ರ ಅವೈಲೇಬಲ್ ಇದೆ. ಲಾಸ್ಟ್ ಚಾನ್ಸ್ ಅಂತ ಹೇಳ್ಬೋದು. ಎಲ್ಲ ಫ್ಲ್ಯಾಟ್ಗಳು ಆಲ್ರೆಡಿ ಸೋಲ್ಡ್ ಔಟ್. ಟೋಟಲ್ ನಿಮಗೆ 10 ಫ್ಲ್ಯಾಟ್ಗಳು ಈ ಮನೇಲಿದ್ದಾವೆ. ಸೊ ವಿದ್ಯಾರಣ್ಯಪುರ ಬಸ್ ಸ್ಟಾಪ್ಗೆ ಹತ್ರ ಇರ್ತಕ್ಕಂಥ ಪ್ರಾಪರ್ಟಿ, ವಿದ್ಯಾರಣ್ಯಪುರ ಫಸ್ಟ್ ಬ್ಲಾಕಲ್ಲಿ ಇರ್ತಕ್ಕಂಥ ಪ್ರಾಪರ್ಟಿ. ಸೊ ವಿದ್ಯಾರಣ್ಯಪುರ ಯಲಹಂಕ ಅಥವಾ ನಿಮಗೆ ನಿಯರ್ ಬೈ ಅಟ್ಟೂರ್ ಲೇಔಟು ಅಥವಾ ನಿಯರ್ ಬೈ ಸಾಕರ್ ನಗರ, ನಿಯರ್ ಬೈ ಕೊಡಗೇಡ್ಲಿಲ್ಲಿ ನೀವೇನಾದರೂ ಫ್ಲ್ಯಾಟ್ನ ನೋಡ್ತಾ ಇದ್ದರೆ ಸೊ ಡೆಫಿನೆಟಾಗಿ ಈ ಪ್ರಾಪರ್ಟಿನ ನೀವು ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ವೆಲ್ ಡೆವಲಪ್ಮೆಂಟ್ ಏರಿಯಾ. ಸೊ ರೆಡಿ ಟು ಮೂವ್ ಅಂತ ಹೇಳ್ಬೋದು. ಸೊ ಬನ್ನಿ, ಪ್ರಾಪರ್ಟಿನ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.